ವೆಲ್ಕಮ್ ಟು ದಿ ಪ್ರೆಸೆಂಟೇಷನ್. ಇಂದಿನ ಈ ಸೆಷನ್ನಲ್ಲಿ ಇಂಡೈರೆಕ್ಟ್ ಬೆನಿಫಿಟ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಎನ್ನುವ ವಿಷಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಚರ್ಚಿಸೋಣ. ಕಳೆದ ತರಗತಿಯಲ್ಲಿ ನಾವು ಡೈರೆಕ್ಟ್ ಬೆನಿಫಿಟ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಬಗ್ಗೆ ಅಧ್ಯಯನ ಮಾಡಿರುವಂಥದ್ದು. ಈ ತರಗತಿಯಲ್ಲಿ ಇಂಡೈರೆಕ್ಟ್ ಆಗಿ ಪರೋಕ್ಷವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಆಗುವಂಥ ಲಾಭಗಳು, ಅನುಕೂಲಗಳು, ಬೆನಿಫಿಟ್ ಅನ್ನೋ ಬಗ್ಗೆ ತಿಳ್ಕೊಳ್ಳೋಣ. Foreign trade makes aware of the new products to the people, motivate them to work hard to save and accumulate capital for the satisfaction of their new wants. ಈ ಅಂತಾರಾಷ್ಟ್ರೀಯ ವ್ಯಾಪಾರದ ತರುವಾಯದಲ್ಲಿ ಜನರಿಗೆ ಹೊಸ ಪ್ರಾಡಕ್ಟ್ಗಳು ಸಿಗುತ್ತೆ ಮತ್ತು ಮೋಟಿವೇಟ್ ದೆಮ್ ಟು ವರ್ಕ್, ಇನ್ನೂ ಕೂಡ ಕೆಲಸ ಮಾಡಬೇಕು ವ್ಯಕ್ತಿಗಳಿಗೆ, ಜನರಿಗೆ ಅಂತ ಹೇಳ್ಕೊಂಡು ಮೋಟಿವೇಟ್ ಆಗುತ್ತೆ. ಉಳಿತಾಯ ಮಾಡಲಿಕ್ಕೂ ಮೋಟಿವೇಟ್ ಆಗುತ್ತೆ, ಹೊಸ ವಸ್ತು ಪಡ್ಕೊಳ್ಳಿಕ್ಕೆ ಮೋಟಿವೇಟ್ ಆಗುತ್ತೆ ಮತ್ತು ತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಜಾಸ್ತಿ ಸಿಗುತ್ತೆ ಅಂತ ಅಲ್ಲಿ ಆರಂಭದಲ್ಲಿ ಹೇಳ್ತಾರೆ. ಇಟ್ ಆಲ್ಸೋ ಲೀಡ್ಸ್ ಟು ದಿ ಇಂಪೋರ್ಟೇಷನ್ ಆಫ್ ಫಾರಿನ್ ಕ್ಯಾಪಿಟಲ್, ಪ್ರೊವೋಕ್ಸ್ ನ್ಯೂ ಐಡಿಯಾಸ್, ಟೆಕ್ನಿಕಲ್ ನೋ-ಹೌಸ್, ಸ್ಕಿಲ್ಸ್, ಮ್ಯಾನೇಜೀರಿಯಲ್ ಟ್ಯಾಲೆಂಟ್ಸ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್. ಇದು ಸಹಜವಾಗಿ ಇರುವಂಥದ್ದು. ಅಂತಾರಾಷ್ಟ್ರೀಯ ವ್ಯಾಪಾರದ ತರುವಾಯದಲ್ಲಿ ಹೊಸ ಐಡಿಯಾಗಳು ಆಮದಾಗುವ ಸಾಧ್ಯತೆಗಳು ಇರುತ್ತೆ, ತಂತ್ರಜ್ಞಾನದ ಹೊಸ ಕೌಶಲ್ಯಗಳು ಆಮದಾಗುವ ಸಾಧ್ಯತೆಗಳು, ಸ್ಕಿಲ್ ಕೌಶಲ್ಯಗಳು, ಮ್ಯಾನೇಜರಿಯಲ್ ಟ್ಯಾಲೆಂಟುಗಳೆಲ್ಲ ವಿದೇಶದಿಂದ ನಮಗೂ ನಮ್ಮಿಂದ ಹೊರ ರಾಷ್ಟ್ರಗಳಿಗೂ ಆಗುವ ಸಾಧ್ಯತೆ ಇರುತ್ತೆ ಅಂತಲ್ಲಿ ಹೇಳುವಂಥದ್ದು. ಆಲ್ಸೋ ಇಟ್ ಹೆಲ್ಪ್ಸ್ ಟು ಪ್ರಮೋಟ್ ಹೆಲ್ದಿ ಕಾಂಪಿಟೇಷನ್ ಆ್ಯಂಡ್ ಚೆಕ್ಸ್ ಇನ್ಎಫಿಷಿಯಂಟ್ ಮೊನೋಪೊಲಿ. ಒಂದಷ್ಟು ಆ್ಯಂಗಲಲ್ಲಿ ಇದು ಅನುಕೂಲಕರವಾಗಿ ಹೆಲ್ದಿ ಕಾಂಪಿಟೇಷನ್, ಆರೋಗ್ಯಕರ ಸ್ಪರ್ಧೆ ಅಂತ ನಾವೇನು ಕರಿತೇವೋ ಅದಾಗುವ ಸಾಧ್ಯತೆಗಳು ಇರುತ್ತೆ ಅಂತಾರಾಷ್ಟ್ರೀಯ ವ್ಯಾಪಾರ ತರುವಾಯದಲ್ಲಿ ಅಂತ ಹೇಳ್ತಾರೆ. ಮುಂದೆ ಇಂಡೈರೆಕ್ಟ್ ಬೆನಿಫಿಟ್ಸ್ ಆಫ್ ಫಾರಿನ್ ಟ್ರೇಡ್ ಟು ಲೆಸ್ ಡೆವಲಪ್ಡ್ ಕಂಟ್ರೀಸ್ ಆರ್ ಎಕ್ಸ್ಪ್ಲೈನ್ಡ್ ಆಸ್ ಫಾಲೋಸ್ ಆರ್ ಎಸ್ ಫಾಲೋಸ್. ನೋಡಿ, ನಂಬರ್ 1, ಇಂಪೋರ್ಟ್ ಆಫ್ ಕ್ಯಾಪಿಟಲ್ ಗೂಡ್ಸ್ ಅಗೇನ್ಸ್ಟ್ ಎಕ್ಸ್ಪೋರ್ಟ್ ಆಫ್ ಸ್ಟಾಪಲ್ ಕಮೋಡಿಟೀಸ್. ನಾವು ಮೀನ್ಸ್ ಡೆವಲಪಿಂಗ್ ಅಥವಾ ಅಂಡರ್ ಡೆವಲಪ್ಡ್ ಕಂಟ್ರಿಗಳು ಇಂಪೋರ್ಟ್ ಆಫ್ ಕ್ಯಾಪಿಟಲ್ ಗೂಡ್ಸ್, ಬಂಡವಾಳ ವಸ್ತುಗಳನ್ನು, ಬಂಡವಾಳ ಸರಕುಗಳನ್ನು, ಮಿಷಿನ್, ಟೂಲ್ಸ್, ಇಕ್ವಿಪ್ಮೆಂಟ್ ಇಂಥದ್ದು, ಅದನ್ನು ನಾವು ಆಮದು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ ಈ ಸಂದರ್ಭದಲ್ಲಿ ಯಾವಾಗ ಅಂತಾರಾಷ್ಟ್ರೀಯ ವ್ಯಾಪಾರ ಇದ್ದಾಗ. ಎಕ್ಸ್ಪೋರ್ಟ್ ಆಫ್ ಸ್ಟಾಪಲ್ ಕಮೋಡಿಟೀಸ್, ನಮ್ಮಲ್ಲಿ ಉತ್ಪಾದನೆ ಆಗುವಂಥ, ನಮ್ಮಲ್ಲಿರುವಂಥ ರಿಸೋರ್ಸಸ್ಗಳನ್ನು ಬಳಕೆ ಮಾಡ್ಕೊಂಡು ನಾವು ನಮ್ಮಲ್ಲಿ ಪ್ರಾಥಮಿಕವಾಗಿ ಪ್ರಾಡಕ್ಟ್ಗಳು ಏನುಂಟು ಅದನ್ನು ನಮಗೆ ರಫ್ತು ಕೂಡ ಮಾಡಲಿಕ್ಕಾಗುತ್ತೆ ಅಂತ ಇಲ್ಲಿ ಹೇಳುವಂಥದ್ದು. ವಿದೇಶದವರು ಅಥವಾ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಇಂಪ್ರೂವ್ ಆಗಿದೆ, ಟೆಕ್ನಿಕಲಿ ಸ್ಟ್ರಾಂಗ್ ಇರ್ತಾರೆ, ಎಲ್ಲದರಲ್ಲಿ ಸ್ಟ್ರಾಂಗ್ ಇದ್ದಾರೆ ಅವರು. ಸೊ ಅಲ್ಲಿಯ ಆ ಲೇಟೆಸ್ಟ್ ತಂತ್ರಜ್ಞಾನವನ್ನು ನಾವು ಆಮದು ಮಾಡ್ಕೊಳ್ತೇವೆ, ನಮ್ಮಲ್ಲಿರುವಂಥ ನಮ್ಮ ಸಹಜ ಸಂಪನ್ಮೂಲದ ಆಧಾರದಲ್ಲಿ ಉತ್ಪಾದನೆ ಆಗುವುದನ್ನು ನಾವು ಕೊಡ್ತೇವೆ. ಸೊ ಆ ರೀತಿಯಾದ ವ್ಯಾಪಾರ ವ್ಯವಹಾರಗಳಲ್ಲಿ ಆಗಲಿಕ್ಕೆ ಸಾಧ್ಯತೆ ಇಂಡೈರೆಕ್ಟ್ ಬೆನಿಫಿಟಲ್ಲಿ ಹೇಳ್ತಾರೆ. ಮುಂದೆ ಎರಡನೇದು ಇಂಪಾರ್ಟೆಂಟ್ ಎಜುಕೇಟಿವ್ ಬೆನಿಫಿಟ್ ಅಥವಾ ಎಜುಕೇಟಿವ್ ಎಫೆಕ್ಟ್ ಅಂತ ಹೇಳ್ತಾರೆ. ಎಜುಕೇಟಿವ್ ಎಫೆಕ್ಟ್ ಅಂದರೆ, ಫಾರ್ ಎಕ್ಸಾಂಪಲ್, ನಾವು ಇವಾಗ ಜರ್ಮನಿ ಜೊತೆ ವ್ಯಾಪಾರ ಮಾಡ್ತೇವೆ. ಜರ್ಮನಿಯವರು ಅಭಿವೃದ್ಧಿ ಹೊಂದಿದ ರಾಷ್ಟ್ರ, ಅದು ಜಪಾನ್ನವರು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಥವಾ ತುಂಬಾ ಹೈ ಲೆವೆಲ್ ರೀಚ್ ಆದಂಥ ರಾಷ್ಟ್ರಗಳು. ಅವರಲ್ಲಿಯ ಆ ತಂತ್ರಜ್ಞಾನ, ಕೌಶಲ್ಯತೆ, ತರಬೇತಿ ಎಲ್ಲವೂ ಕೂಡ ಅಟ್ ದಿ ಟಾಪ್ ಲೆವೆಲ್, ಅನುಭವದಿಂದ ಆಗಿರ್ಬೋದು, ಸಹಜ ಸಂಶೋಧನೆಯಿಂದಾಗಿರ್ಬೋದು, ಟಾಪ್ ಲೆವೆಲಲ್ಲಿ ಇರುತ್ತೆ. ಜನಸಂಖ್ಯೆ ಕಡಿಮೆ, ಮ್ಯಾನೇಜ್ಮೆಂಟ್ ಸುಲಭ, ಟ್ಯಾಲೆಂಟೆಡ್ ಇರ್ತಾರೆ, ಈಗಾಗಲೇ ಶ್ರೀಮಂತ ರಾಷ್ಟ್ರ, ಎಲ್ಲವೂ ಕೂಡ ಅವರಿಗೆ ಅನುಕೂಲವಾಗಿರುವುದರಿಂದಾಗಿ ಅವರು ಸಹಜವಾಗಿಯೂ ಉನ್ನತ ಸ್ತರದಲ್ಲಿರ್ತಾರೆ. ಸೊ ಅಲ್ಲಿ ಲೇಟೆಸ್ಟ್ ಆಗಿ ಆಗಿರುವಂಥ ಎಜುಕೇಷನ್ ಬೆನಿಫಿಟ್ಗಳನ್ನು ವರ್ಗಾವಣೆ ಮಾಡಲಿಕ್ಕೆ ಅಥವಾ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಯಾವಾಗ ಅಂತಾರಾಷ್ಟ್ರೀಯ ವ್ಯಾಪಾರ. ಏನು ಆ ಮೊಬೈಲ್ ಕಂಪನಿಲಾದಂಥ ಲೇಟೆಸ್ಟ್ ತಂತ್ರಜ್ಞಾನ ನಮಗೆ ಪಡ್ಕೊಳ್ಬೋದು, ಲ್ಯಾಪ್ಟಾಪ್ ಕಂಪನಿಯಲ್ಲಾದಂಥ ತಂತ್ರಜ್ಞಾನ ನಮಗೆ ಪಡ್ಕೊಳ್ಬೋದು, ಅಥವಾ ಟಿ ವಿಯಲ್ಲಾದ ತಂತ್ರಜ್ಞಾನ ನಮಗೆ ಪಡ್ಕೊಳ್ಬೋದು. ಸೊ ದಟ್ಸ್ ಫೈನ್. ಎಜುಕೇಟಿವ್ ಇಫೆಕ್ಟ್ ಈಸ್ ನಥಿಂಗ್ ಬಟ್ ವಾಟ್ ಎವರ್ ದಿ ಪ್ರೋಗ್ರೆಸ್ or whatever that improvement that taken place in the developed nations will shift to the underdeveloped country through the international trade. So they are strong in the certain technology field or certain industrial field. So in those ideas, the less developed country will grow. It is educative effect. Whatever the progress that taken place in the education field, that we will borrow in case of the international trade, where exactly it is known as the indirect benefit of that international trade ಅಂತ ಕರೀತಾರೆ. ಇನ್ನೊಂದು ಪ್ರಮೋಟ್ಸ್ ಕ್ಯಾಪಿಟಲ್ ಫ್ಲೋ ಅಂತ ಹೇಳ್ತಾರೆ. ಇಟ್ ಪ್ರಮೋಟ್ಸ್ ಕ್ಯಾಪಿಟಲ್ ಫ್ಲೋ. ಸೊ ಇಂಟರ್ನ್ಯಾಷನಲ್ ಟ್ರೇಡ್ ಟೇಕಿಂಗ್ ಪ್ಲೇಸ್
And if we are taking what international trade with some other countries or among the many nations, then naturally what happens is that the financial assistance from foreign country to our countries, or we are dealing with some other countries, that means the short term and long term financial movement, either FDI or portfolio investment or investing in the share market or capital market, whatever it may be, depending on our interest rate and economic situation, that means influences are there. That is more, of course. Or in otherwise, if there is international trade because of the trading relation and every other diplomatic relation good with our country and rest of the world, our people will prefer to work there or doing job there. That was we are calling as migration, immigration, drain concept. ಮೈಗ್ರೇಷನ್, ವಲಸೆ ಹೋಗ್ಬೋದು, ಡ್ರೈನ್ ಪ್ರತಿಭಾ ಪಲಾಯನ ಆಗುವಂಥದ್ದು. ಸೊ ನಮ್ಮವರು ಕೆಲಸದ ತರುವಾಯ ಅಲ್ಲಿ ಹೋಗಿ ಕೆಲಸ ಮಾಡ್ಬೋದು. ಅಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿದ್ದುಕೊಂಡು ಅವರ ಹಣ ಇಲ್ಲಿಯ ಭಾರತದ ಫ್ಯಾಮಿಲಿಗೆ ಕಳಿಸ್ತಾ ಇರ್ಬೋದು, ಹಣ ಒಳಗಡೆ ಬರ್ಬೋದು. ಸೊ ಆ ಮುಖಾಂತರ ಕೂಡ ಕ್ಯಾಪಿಟಲ್ ಫ್ಲೋ ಆಗುವ ಸಾಧ್ಯತೆಗಳಿರುತ್ತೆ ಇಂಡಿವಿಜುವಲ್ ಆಗಿ. ಅಥವಾ ಅಲ್ಲಿಯ ಕೆಲವೊಂದು ಕಂಪನಿಗಳು ಕೂಡ ಭಾರತಕ್ಕೆ ಹಣ ಕಳಿಸ್ಕೊಡ್ಬೋದು, ಅಥವಾ ರಾಷ್ಟ್ರ ಕೂಡ ಕಳಿಸ್ಕೊಡ್ಬೋದು, ರಾಜತಾಂತ್ರಿಕ ನೆಲೆಯಲ್ಲಿ ಡಿಪ್ಲೊಮ್ಯಾಟಿಕ್ ಆಗಿ ಸಂಬಂಧ ಇದ್ದಾವಾಗ ಕಳಿಸ್ಕೊಡ್ಬೋದು. ಅಥವಾ ಕಂಪನಿ ವ್ಯವಹಾರ ಕೂಡ ಮಾಡ್ಬೋದು. ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ADB, IMF ನಂಥ ಸಂಸ್ಥೆಗಳು ಕೂಡ ನಮ್ಮ ಅಂತಾರಾಷ್ಟ್ರೀಯ ವ್ಯಾಪಾರ ಚೆನ್ನಾಗಿದೆ ಅಂತ ಹೇಳಿದ್ರೆ ಅವರು ಕೂಡ ನಮಗೆ ಹಣ ಪಡ್ಕೊಡ್ಬೋದು. ಅದು ಅಲ್ಪಾವಧಿ ದೀರ್ಘಾವಧಿಯ ಸಾಲ ಸಹಕಾರವನ್ನು ಮಾಡ್ಬೋದು. ಸೊ ಇದು ಪ್ರಮೋಟ್ಸ್ ಕ್ಯಾಪಿಟಲ್ ಫ್ಲೋ ಆಗುತ್ತೆ ಅಂತ ಇಲ್ಲಿ ನಾವು ತಿಳಿಬೇಕಾಗುತ್ತೆ. ಇಲ್ಲ ನಾವು ಅಂತಾರಾಷ್ಟ್ರೀಯದಲ್ಲಿ ಭಾಗವಹಿಸುವುದಿಲ್ಲ, ನಾವು ಮಾತ್ರ ಇದ್ದೇವೆ, ವಿದೇಶಗಳಿಗೆ ನಮ್ಮ ಸಹಜ ಏನು ಪರಿಕಲ್ಪನೆ ಇರೋದಿಲ್ಲ, ಅವರಿಂದ ಸಹಾಯ ಎಲ್ಲವೂ ಕೂಡ ಕಷ್ಟ ಸಾಧ್ಯ ಆಗುತ್ತೆ. ನಾವು ಅವರ ಜೊತೆಗೆ ಒಡನಾಟ ಇದ್ದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ನೇಹ ಇದ್ದರೆ, ವ್ಯಾಪಾರ ವ್ಯವಹಾರ ಇದ್ದರೆ ಅವರು ನಮಗೆ ಸಹಾಯ ಮಾಡ್ತಾರೆ. ಅವರ ಸಂಕಷ್ಟದಲ್ಲಿದ್ದಾಗ ನಾವು ಸಹಾಯ ಮಾಡೋದು ಸಹಜ ಪ್ರವೃತ್ತಿಯಾಗಿ ಅದು ಹೋಗುತ್ತೆ ಅಂತ ತಿಳಿಬೇಕಾಗುತ್ತೆ. ಸೊ ಅದರಿಂದಾಗಿ ಇಟ್ ಪ್ರಮೋಟ್ಸ್ ಕ್ಯಾಪಿಟಲ್ ಫ್ಲೋ. ಐ ಮೀನ್ ಇಂಟರ್ನ್ಯಾಷನಲ್ ಟ್ರೇಡ್ ಪ್ರಮೋಟ್ಸ್ ಕ್ಯಾಪಿಟಲ್ ಫ್ಲೋ ಇಸ್ ದಿ ಒನ್ ಆಫ್ ದಿ ಇಂಡೈರೆಕ್ಟ್ ಬೆನಿಫಿಟ್ ಆಫ್ ದಿಸ್ ಕಂಟೆಕ್ಸ್ಟ್. ಇನ್ನೊಂದು ಚೆಕಿಂಗ್ ಆಫ್ ಇನ್ಎಫಿಷಿಯಂಟ್ ಮೊನೊಪೊಲೀಸ್ ಅಂತ ಹೇಳ್ತಾರೆ. ಮೊನೊಪೊಲಿ ಅಂದರೆ ಏನು? ಮೊನೊಪೊಲಿ ಮೀನ್ಸ್ ಏಕಸ್ವಾಮ್ಯ, ಒಬ್ಬನೇ ವ್ಯಕ್ತಿ ಇರುವಂಥದ್ದು, ಒಬ್ಬನೇ ವ್ಯಾಪಾರಿ ಇರುವಂಥ ಸಂದರ್ಭ ಮೊನೊಪೊಲಿ. ಒಬ್ಬನೇ ವ್ಯಾಪಾರಿ ಇದ್ದಾಗ ಏನಾಗುತ್ತೆ, ಸಹಜವಾಗಿ ಅವನಿಗೆ ಕಾಂಪಿಟೇಷನ್ ಇರೋದಿಲ್ಲ, ಆಲ್ಟರ್ನೇಟಿವ್ ಇರೋದಿಲ್ಲ, ಅವ ಲಾಭ ಮಾಡ್ತಾನೆ, ಜಾಸ್ತಿ ಪ್ರೈಸ್ ಆಗ್ತಾನೆ, ಲಾಭ ಮಾಡ್ತಾನೆ, ಎಕ್ಸ್ಪ್ಲಾಯ್ಟ್ ಮಾಡ್ತಾನೆ, ಗ್ರಾಹಕನನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾನೆ, ಲಾಭ ಮಾಡ್ತಾನೆ, ಸಹಜವಾಗಿ ಆತನೇ ಅಲ್ಲಿ ಆಳ್ವಿಕೆ ಮಾಡ್ತಾನೆ, ಒಡೆತನದಲ್ಲಿರ್ತಾನೆ. ಇಲ್ಲಿ ಸ್ವದೇಶ ವ್ಯಾಪಾರ ಮಾತ್ರ ಇದ್ದಾಗ ಏನಾಗುತ್ತೆ ಕೇಳಿದರೆ, ಆ ಕಂಪನಿ ಉತ್ಪಾದನೆ ಮಾಡಿ ಹಾಕಿದಂಥ ಗರಿಷ್ಠ ಬೆಲೆಯನ್ನೇ ಆ ರಾಷ್ಟ್ರದ ಜನರು ಅನಿವಾರ್ಯವಾಗಿ ಕೊಡಬೇಕಾಗುತ್ತೆ. ಬಿಕಾಸ್ ದೆರ್ ಇಸ್ ನೋ ಆಲ್ಟರ್ನೇಟಿವ್, ದೆರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಅಟ್ ಆಲ್. ಸೊ ವಾಟ್ ಎವರ್ ದಿ ಪ್ರೈಸ್ ದಟ್ ಚಾರ್ಜಿಂಗ್ ದಟ್ ಪರ್ಟಿಕ್ಯುಲರ್ ಕಂಪನೀಸ್ ಆಸ್ ಡೊಮೆಸ್ಟಿಕಲಿ ವಿ ಹ್ಯಾವ್ ಟು ಪೇ, ನೋ ಆಪ್ಷನ್ಸ್. ಫಾರ್ ಎಕ್ಸಾಂಪಲ್, ಇಂಡಿಯಾ ಈಸ್ ನಾಟ್ ಟೇಕಿಂಗ್ ದಟ್ ಲ್ಯಾಪ್ಟಾಪ್ ಇಂಪೋರ್ಟ್ ಫ್ರಮ್ ಎನಿ ಅದರ್ ಕಂಪನಿ ಆರ್ ಎನಿ ಅದರ್ ಕಂಟ್ರೀಸ್. ಭಾರತ ನಾವೊಂದು ಉದಾಹರಣೆಯಾಗಿ ನೋಡಿದರೆ, ಭಾರತ ಇವಾಗ ಲ್ಯಾಪ್ಟಾಪನ್ನು ವಿದೇಶದಿಂದ ಪಡ್ಕೊಳ್ಳೋದಿಲ್ಲ. ಭಾರತದಲ್ಲಿ ಒಂದೇ ಲ್ಯಾಪ್ಟಾಪ್ ಕಂಪನಿ ಇರುವಂಥದ್ದು. ಸೊ ಆ ಒಂದೇ ಲ್ಯಾಪ್ಟಾಪ್ ಕಂಪನಿ ಉತ್ಪಾದನೆ ಮಾಡುತ್ತೆ ಮತ್ತು ಸಹಜವಾಗಿ 80,000 90,000 ಅಂತ ಹಣ ಹಾಕ್ತದೆ ಲ್ಯಾಪ್ಟಾಪಿಗೆ. ನಾವು ಸಹಜವಾಗಿ ತೆಗೆದುಕೊಳ್ಳಲೇಬೇಕು. ಬಿಕಾಸ್ ನೋ ಆಲ್ಟರ್ನೇಟಿವ್ ಟು ಅಸ್, ನೋ ಆಪ್ಷನ್ ಟು ಅಸ್. ಭಾರತದಲ್ಲಿ ಒಂದೇ ಕಂಪನಿ, ಭಾರತೀಯರಿಗೆ ಸಪ್ಲೈ ಆಗಲಿಕ್ಕೆ ಅಧಿಕೃತ ಪರ್ಮಿಷನ್ ಇರೋದು ಅವರಿಗೆ ಮಾತ್ರ ಅವರು ಕೊಡ್ತಾರೆ, ತಗೊಳ್ಬೇಕಾಗುತ್ತೆ. ಅದೇ ಸಂದರ್ಭ ಅಂತಾರಾಷ್ಟ್ರೀಯ ವ್ಯಾಪಾರ ಉಂಟುಂತಾದರೆ, ಸೊ ಅದ ಲ್ಯಾಪ್ಟಾಪನ್ನು ನಮಗೆ ಜಪಾನಿಂದ ಪಡ್ಕೊಳ್ಬೋದು, ಜರ್ಮನಿಯ ಕಂಪನಿ ಪಡ್ಕೊಳ್ಬೋದು, ಕೊರಿಯಾದ ಕಂಪನಿ ಪಡ್ಕೊಳ್ಬೋದು, ಬೇರೆ ಬೇರೆ ರಾಷ್ಟ್ರದ ಕಂಪನಿಗಳಿಂದ ನಮಗೆ ಲ್ಯಾಪ್ಟಾಪ್ಗಳು ಸಹಜವಾಗಿ ಬರುತ್ತೆ. ಎಲ್ಲಿ ಕಡಿಮೆಗೆ ಮತ್ತು ಜಾಸ್ತಿ ಫಂಕ್ಷನ್ ಇರುವಂಥ ರೀಸನೇಬಲ್ ಆಗಿರುವಂಥ ಐಟಮ್ ಸಿಗುತ್ತೆ, ನಾವು ಕಂಪೇರ್ ಅನಾಲಿಸಿಸ್ ಮಾಡಿ ಪಡ್ಕೊಳ್ತೇವೆ. ಭಾರತದಕ್ಕೆ 90,000 ಲ್ಯಾಪ್ಟಾಪ್ ಇದ್ದರೆ ಇವಾಗ ಬಹುಶಃ 45,000 50,000 60,000ಕ್ಕೆ ನಮಗೆ ಲ್ಯಾಪ್ಟಾಪ್ ಸಿಗ್ಬೋದು. ವೇರಿಯೇಷನ್ ಆಯ್ತು, ಪ್ರೈಸ್ ವೇರಿಯೇಷನ್. ಇದರ ತರುವಾಯದಲ್ಲಿ ಏನು ಇಲ್ಲಿ ತನಕ 85,000ಕ್ಕೆ ಭಾರತದಲ್ಲಿ ಸಪ್ಲೈ ಮಾಡಿಕೊಂಡು ಲ್ಯಾಪ್ಟಾಪ್ ಮೊನೊಪೊಲಿ ಆಗಿದ್ರು, ಇನ್ಎಫಿಷಿಯಂಟ್ ಮೊನೊಪೊಲಿ ಆಗಿದ್ರು, ಅವರ ಒಡೆತನ ಕಡಿಮೆ ಆಗುತ್ತಾ ಹೋಗುತ್ತೆ. ಅಲ್ಲಿ ಸ್ಪ್ರೆಡ್ ಆಗುತ್ತೆ, ನಮ್ಮ ಐಟಮ್ ಅವರ ಐಟಮ್ ಸ್ಪ್ರೆಡ್ ಆಗಿಬಿಟ್ಟು ಯಾರದು ಕ್ವಾಲಿಟೇಟಿವ್ ಆದ ಐಟಮ್ ಇದೆ, ಕಾಂಪಿಟೇಟಿವ್ ಆಗಿ ಸ್ಪಿರಿಟ್ ಆಗಿ ಕ್ವಾಲಿಟೇಟಿವ್ ಆದ ಐಟಮ್ ಇರುತ್ತೆ, ಅವರಿಗಲ್ಲಿ ಯಾವತ್ತೂ ಕೂಡ ಬೇಡಿಕೆ ಇರುತ್ತೆ ಅಂತ ನಾವು ತಿಳಿಬೇಕಾಗುತ್ತೆ. ಸೊ ದಿಸ್ ಇಸ್ ದಿ ಐಡಿಯಾಸ್ ಆಫ್ ದಿ ಚೆಕಿಂಗ್ ಆಫ್ ಇನ್ಎಫಿಷಿಯಂಟ್ ಮೊನೊಪೊಲೀಸ್. ಎಸ್ ಸ್ನೇಹಿತರೆ, ಇಷ್ಟು ಮುಖ್ಯವಾಗಿ ಇಂಡೈರೆಕ್ಟ್ ಬೆನಿಫಿಟ್ಸ್ ಆಫ್ ದಿ ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಇದ್ದಿರುವಂಥದ್ದು. ಮುಂದಿನ ಸೆಷನ್ನಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಅಧ್ಯಯನ ಮಾಡೋಣ. ವಂದನೆಗಳು.